ಅದಕ್ಕ ಚಂದ ಇತ್ತೇನೆ ಪರ್ಫ್ಯೂಮ್. ಯಾಕೆ ಎರಡು ಕಲ ಚಟ್ಟಿ ಬಂದ್ರೆ ಯಾವ್ದು ಕರೀಲಿ ಹೆಂಗ ಹೋಗ್ತೀವಿ ಹಾಕೋದಕ್ ಬರೋದಲ್ಲ. ಅವನು ಬರ ಐತಿ ಎರಡು ಕಲ್ ಹಾಸ್ಬೇಕಾದ್ರೆ ಹಂಗ ತಪ್ಪಿತ್ತಂದ್ರ ಹೌದು. ಈಗ ನೀನ ಮಾಡಿದಿ ಮತ್ತ ನಾನು ಮಾಡ್ಲೆ ನಾ ಮದ್ದಿನಿಂದ ನೀ ಬಿತ್ತಿಯನು ಮಾದು ಮಾದು ಮಾದು. ನಂಬಿಕೆಗೂ ಮೂಢನಂಬಿಕೆಗೂ ಇರುವ ವ್ಯತ್ಯಾಸವೇನು ಗೊತ್ತಿದ್ದಕ್ಕ ಹಂಗಂದ್ರೆ ಏನು ಇನ್ನೊಂದ್ಸಲ ಕೇಳಿಸ್ತಿಲ್ಲ. ನಂಬಿಕೆಗೂ ಮೂಢನಂಬಿಕೆಗೂ ಇರುವ ವ್ಯತ್ಯಾಸವೇನು? ಇಚ್ಛಾವಿ ನಾನು ನಿನ್ನ ಪ್ರೀತಿ ಮಲಕತ್ತೀನಿಲ್ಲ, ಇದು ನಂಬಿಕೆ. ನೀ ನನ್ನ ಒಬ್ಬನ ಪ್ರೀತಿ ಮಲಕತ್ತಿ ಅಂತ ನಾ ತಿಳ್ಕೊಂಡಿನಲ್ಲ, ಇದು ಮೂಢನಂಬಿಕೆ. ಅಂದ್ರ ನೀವು ಎಲ್ಲಾರು ಮೂಢನಂಬಿಕೆ ಮೇಲೆ ಬದುಕಾಕತ್ತಿರೇನು? ಅವಿ ಇದೀ ಪ್ರಪಂಚನೇ ಮೂಢನಂಬಿಕೆ ಒಳಗೆ ಐತಿ. ಇನ್ನು ನಾವ್ ಯಾವ ಗೆಲ್ಲ ತಪ್ಪಲ್ಲ. ಅಂದ್ರ ನೀನ ಪ್ರೀತಿ ಮಾಡಲ್ಲ ಮಾಮ ಮಂಜು ಮಾಮ, ಇದೊಂದು ಗೂತ ಇತ್ತು ಗೊತ್ತಲಿಕ್ಕಿ. ನೀ ನನ್ನ ಪ್ರೀತಿ ಮಾಡೋದಿಲ್ಲ, ನೀ ನನ್ನ ಪ್ರೀತಿ ಮಾಡೋದಿಲ್ಲ. ಥೋ ನೋನ ಬಲೆ ಇದಾವ. ಆಯ್ತವಿ, ನಿನಗೋಸ್ಕರ ಏನ್ ಮಾಡ್ಬೇಕು ಹೇಳ. ಇಂಡಿಯಾ ವಿನ್ ಆಗೈತಿ. ಆತ್ ಬಿಡ್ರಿ, ಸೀನರ್ ಮುಗಿಸ್ತಿ. ತಡ್ರಿ ಒಂದ ಕೆಲಸ ಮಾಡ. ಐತಾರ ಅಮಾವಾಸ್ಯೆ ದಿವಸ ರಾತ್ರಿ 12 ಗಂಟೆಕ ಸುಡಗಾಡ ಕಟ್ಟಿಲ್ಲ. ಅಲ್ಲ ನೀವು ಒಬ್ನ ಬರ್ಬೇಕಾ? ಬರ್ಬೇಕು. ಅವಿ ತೋಟಕ್ಕ ನಾನು ಇದಕ್ಕ ಹೋಗೋದಿಲ್ಲ. ಬಂದ್ರ ಆಗ್ಲಿ, ಮತ್ತೆ ಬಂದ್ರೆ ಏನ್ ಮಾಡ್ತೀನಿ ನೀನು? ಅಲ್ಲಿ ಹಾಸಿಗೆ ಓದ್ಬಿಡ್ತೀನಿ, ಆಮೇಲೆ ನಾಯಿ ಉಚಿತ ಅಂತ ಹೇಳ್ಬಿಡ್ತೀನಿ. ಆ ತಾತವಿ ನಿನಗೋಸ್ಕರ ಏನ್ ಬೇಕಂತ ಮಾತೀನಿ. ಬರ್ಬೇಕಾದ್ರೆ ನಿನಗ ಮಲ್ಲಿಗೆ ಮಾಲಿ ತಗೊಂಡ್ ಬಾ. ನಿನಗದಂದ್ರೆ ಇಚ್ಛಾನು ಮೆಟ್ಲೆ ಹೊಡಿಸ್ತೀನಿ ನಮ್ಮಣ್ಣ. ಬಾಯಿ ಬಿಟ್ಟು ಹೇಳಬೇಡ, ತಿಳ್ಕೊ. ಮಲ್ಲಿಗೆ ಮಾಲಿ ತಗೊಂಡ್ ಬಾ. ತಗೊಂಡ್ ಬರ್ತೀಯಲ್ಲ? ಹಂಗಾದ್ರೆ ತಗೊಂಡ್ ಕೊಡ್ತೇನೆ. ನಡ್ರಿ. ಸಾವಿತ್ರಿ, ನಿನ್ನ ಗಂಡನಿಗೆ ಬುತ್ತಿ ಕಟ್ಕೊಂಡು ಇದೇ ಮಾರ್ಗದಿಂದ ತಾನೇ ನೀವು ಹೋಗೋದು. ನಿನ್ನ ಗಂಡನಿಗೆ ಮೀಸಲಿಟ್ಟಿರೋ ಬುತ್ತಿಯನ್ನು ಹೊತ್ತು ನಾನು ಬಯಸ್ತೇನೆ. ಸಾವಿತ್ರಿ ಬಾ. ಐ ಆಮ್ ಏನ್ ಸಾವಿತ್ರಿ, ಗಂಡ ಬುತ್ತಿ ಕಟ್ಕೊಂಡು ಹೊಂಟಂಕ ಅಂತೈತಿ? ಹೌದ್ರಿ ಗೌಡ್ರ, ನನ್ನ ಗಂಡ ಊಟ ಮಾಡ್ಲಾರ್ದ ಹಂಗ ಹೊಲಕ್ಕ ಬಂದಾನ. ಹೊಟ್ಟಿ ಬಾಳ ಹಸಿದಿರಬೇಕಂತ ಬುತ್ತಿ ಕಟ್ಕೊಂಡು ಹೊಲಕೊಂಟಿನಿ. ದಾರಿ ಬಿಡ್ತೀರೇನು? ದಾರಿ ಬಿಡೋದಿದ್ರ ತಡೆದು ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ? ಮತ್ತೆ ದಾರಿ ಹಿಡಿದು ಹೊಂಟಕಿನ್ನ ಯಾಕ ತಡೆದು ನಿಲ್ಸಿದ್ರಿ ಗೌಡ್ರ? ಲಾಸ್ಟ್ ಸೀನ್ ಅಲ್ಲ, ಇವತ್ತೊಂದ್ ದಿವ್ಸ ಮುಗಿಸಿ ಇಲ್ಲೇ ಎತ್ಕೊಂಡು ಚಕ್ಕ ಆಡೋಣ ಇಬ್ರು ಸೇರಿ. ಚಕ್ಕ ಏನಂದ್ರಿ? ಏನಿಲ್ಲ, ಬಡವ್ರ ಮನೆ ಊಟ ಬಹಳ ರುಚಿ ಇರ್ತದೆ ಅಂತ ಕೇಳ್ಪಟ್ಟಿದ್ದೆ. ಅದಕ್ಕ ಈ ಬುತ್ತಿರಣ ಸಿಗುತ್ತಾನ ಅಂತ ಕೇಳ್ದೆ. ಗೌಡ್ರ, ಹೊಟ್ಟಿ ಬಾಳ ಹಸದೈತೇನ್ರಿ? ಹಂಗಂದ್ರ ನಡ್ರಲ್ಲ, ನನ್ನ ಜೊತೆಗೆ ನೀವು ಹೊಲಕ್ ಬರ್ರಿ. ನನ್ನ ಗಂಡ ನೀವು ಎದ್ರ ಬದ್ರ ಕುಂತು ಊಟ ಮಾಡಕಂತ್ರಿ. ನಡ್ರಲ್ಲ. ಸಾವಿತ್ರಿ, ನಿನ್ನ ಹೊಲಕ್ ಬಂದು ನಿನ್ನ ಗಂಡ ನಾನು ಇದು ಒಂದ ಬುತ್ತಿಯನ್ನು ಬಿಚ್ಚಿ ಎದ್ರ ಬದ್ರ ಕುಂತು ಊಟ ಮಾಡೋ ಜಾತಿ ಸೇರಿದವನಲ್ಲ ನಾನು. ಈ ಒಂದ ಬುತ್ತಿನ ನಾನೊಬ್ಬನ ತಿನ್ನವ. ಏ ಗೌಡ, ಏನಿದು ನಿನ್ನ ಮಾತಿನ ಅರ್ಥ? ಈ ಬುತ್ತಿ ಎಲ್ಲ ನಿನಗ ಕೊಟ್ಟು ನನ್ನ ಗಂಡನಿಗೆ ಉಪವಾಸ ಹಾಕು ಅಂತೀರಾ? ನಾ ಎಲ್ಲ ಹಂಗಂದೆ. ಊಟ ಮಾಡಿಸೋದೈತಿ, ಮನೆಗೆ ಹೋಗೋದೈತಿ, ಮತ್ತೆ ಬುಟ್ಟಿ ಕಳ್ಕೊಂಡು ಹೋದೈತಿ, ಮತ್ತೆ ನಿನ್ನ ಗಂಡು ಕುಡ್ಸೋದೈತಿ. ಇದೇನು ವಸ್ತು ಅಲ್ಲ, ಆಲ್ಮೋಸ್ಟ್ ಈ ಜಗತ್ತಿನಾಗ ಇದ ಟ್ರೆಂಡಿಂಗ್ ಐತಿ. ಈ ಪದ್ಧತಿ ನಿಮ್ಮ ಮನೆ ಒಳಗ ನಡೆದಿರಬೇಕು. ಆದ್ರೆ ನಮ್ಮಂತ ರೈತರ ಮನೆಯಾಗ ಇಂಥ ಹೊಲಸು ಪದ್ಧತಿ ನಡೆಯಂಗಿಲ್ಲ ಗೌಡ. ಹೇ ಗೌಡ, ನಮ್ಮ ಹೊಲದಾಗ ಒಂದು ನಾಯಿ ಸಾಕೀನಿ. ನನ್ನ ಗಂಡ ಊಟ ಮಾಡಿದ ನಂತರ ಹೆಚ್ಚಾದ ಬುತ್ತಿ ದಿನ ನಮ್ಮ ನಾಯಿಗೆ ಹಾಕ್ತೀನಿ. ಹೆಂಗೋ ನೀವು ದಾರ್ಯಾಗ ಬೆಟ್ಟಿ ಆಗಿರ, ಒಟ್ಟಿನ ಬಾಳ ಹಸದೈತಿ ಅಂತ ಹೇಳಕತ್ತೀರಿ. ಊಟ ಮಾಡ ಅಂದ್ರ ಒಲ್ಲೆ ಅಂತೀರಿ. ಅಂದ್ರ ಈ ಬುದ್ಧಿ ಹುಣ್ಣು ಅದೃಷ್ಟ ನಿಮಗಿಲ್ಲ ಅಂತ ಕಾಣ್ತೈತಿ.
ಅಂದ್ರ ನಾ ನಾಯೇನು ಏ ಹಂಗಂತ ನಾ ಏ ಹೇಳಿ ನಮಗ್ ಗೊತ್ತಾಗತ್ತಿ ನಾವೇನಷ್ಟು ಮಬ್ಬು ಸುಳ ಮಕ್ಕಳಲ್ಲ. ಸಾವಿತ್ರಿ ನಾ ಕೇಳಕತ್ತಿದ್ದು ನಿನ್ನ ಕೈಯಾಗೈತಲ್ಲ, ನೀ ಅನ್ನದ ಬುದ್ಧಿ ಅದು ಅಲ್ಲ. ಯಾವುದು ನಿನ್ನ ಮೈ ತುಂಬಿಕೊಂಡ್ರ ಶೀಲದ ಬೊತ್ತೆ. ಏ ಗೌಡ, ಎಲಿಬಿಲ್ಲದ ನಾಲ್ಗಿದೆ ಅಂತ ಬಾಯಿಗೆ ಬಂದಾಗ ಮಾತಾಡಿದ್ರ ನಿನ್ನ ಕತ್ತರ್ಷ ಹಾಕ್ತೀನಿ. ನನ್ನನ್ನು ತಡೆದಿರುವ ವಿಷಯ ನನ್ನ ಗಂಡ ನನ್ನ ಮೈದರಿಗೆ ಗೊತ್ತಾದ್ರ ನಿನ್ನ ಬಾಯಾಗ ಮನಕಾಲ ತುರುಕ್ತಾರ. ಹುಚ್ಚ ಬಾಯ್ನ ಮಾತತ್ತಿರ್ ಸಾಕು. ಗಂಡ ಮೈದುನ ಈ ಊರ ಗಂಡಸ್ತನ ಇರೋದನ್ನ ಗಂಡನಿನ ಮೈದುನಿಗೆ ಅಷ್ಟಾನ. ಮತ್ತ ನಾವೆಲ್ಲ ಒಂಬತ್ತು ನಂಬರ್ ಏನಲ್ಲೇ ಎಸ್ತಾವೆ. ನಮ್ಮಪ್ಪ ನಮ್ಮವ್ವ ನಮ್ಮನ್ನು ಗಂಡಸು ಅಂತ ಹುಡ್ಸ್ಯಾರ. ಮತ್ ನಮ್ಮ ಗಂಡಸ್ತನ ನಿನಗೆ ತೋರಿಸ್ಬೇಕಲ್ಲ. ಎಸ್ತಾವೆ ಆ ಧರ್ಮನ ಜೊತೆ ಇದ್ಕೊಂಡು ಯಾವ ಸುಖಲೆ ಕಂಡಿ ನೀನು? 5 ನಿಮಿಷ ಸಹಕರಿಸಿ ನೋಡು, ಮಾಡಿ ಮಣಿ ತಂದು ನಿನ್ನ ಪಾದಕ್ಕಿಡ್ತೇನೆ. ಗೌಡ್ರ ಏನ 5 ನಿಮಿಷ ಸಹಕರಿಸಿದ್ರ ಮಾಡಿ ಮನೆ ತಂದು ನನ್ನ ಪಾದದ ಮೇಲೆ ಇಡ್ತೀರ? ಹೇ ಗೌಡ್ರ, ಮೊದಲ ಈ ಮಾತು ಹೇಳ್ಬಾರ್ದಾಗಿತ್ತ. ನಾನ್ ಯಾಕ್ರಿ ಗಂಟ್ಲ ಹರಿಯೋಂಗ ಹೋದಿರ್ತಿದ್ದೆ. ಮತ್ತೇನ್ ಕೊಡ್ತೀರಿ? 10-20 ಎಕರೆ ಹೊಲ ಹಸ್ತೀನಿ ತಗೋ. ಇಷ್ಟನ್ನ ಮತ್ತೆ ಏನಾರ ಕೊಡ್ತೀರ? ಈಕೇನ್ರಿ ನಮ್ಮ ಬುಡ್ಕ ಕೈ ಹಚ್ಚಕತ್ತಾಳಲ್ಲ. ಹಂಗ ನೋಡ್ರಿ, ಕೈ ಹಚ್ಚೋಂಗಿಲ್ಲ, ಹಚ್ಚಿದ್ರೆ ಮಾತ್ರ ನಾವು ಬಿಡೋಂಗಿಲ್ಲ. ಇಲ್ಲ ನೀನರ ಜಳ ಆಗಿರಬೇಕು, ಇಲ್ಲ ನಾವರ ಜಳ ಆಗಿರ್ಬೇಕು. ಇಷ್ಟೇ. ಏ ಸಾವಿತ್ರಿ, ನೀನ ನನ್ನ ಕೆಕ್ಕೆ ಅಂದ ಮೇಲೆ ಹಣ ಆಸ್ತಿ ಐಶ್ವರ್ಯ ಅಂತಸ್ತೆಲ್ಲ ತಂದು ನಿನಗ ಕೊಡ್ತೀನಿ. ಯಾಕಂದ್ರ ನಿನ್ನ ಮುಂದೆ ನೀ ನನ್ನ ಅಕ್ಕಿ, ನಾ ನಿನ್ನವ. ಬಾ ಬಾ ಬಾ. ಏನಂದಿ? ಇಷ್ಟೊತ್ತನ ಹೇಳಿದ್ದು ನಿನ್ನ ಮಾತಿನ ಅರ್ಥ ಏನು? ಅನ ಆಸ್ತಿ ಐಶ್ವರ್ಯ ಮಾಡಿ ಇದೆಲ್ಲ ನನ್ನ ಗಂಡ ಮೆಟ್ಟುವ ಹರ್ಕ ಚಪ್ಪಲಿಗೆ ಸಮಾನ. ಹೇ ಗೌಡ, ನಾನೊಬ್ಳೆ ಅಷ್ಟೇ ಅಲ್ಲ, 10 ಹೆಣ್ಣಿಗೆ ಸ್ವರ್ಗ ಸುಖ ಕೊಡುವಷ್ಟು ಗಂಡಸನ ನನ್ನ ಗಂಡನ ತೋಳಾಗೆ. ಹೇ ಗೌಡ, ನನ್ನ ಗಂಡನ ಗಂಡಸ್ತನ ಬಗ್ಗೆ ನಿನಗೆ ಅನುಮಾನ ಇದ್ರ ನೀನೊಂದು ಕೆಲಸ ಮಾಡ. ನಿನ್ನ ಮನೆಯಾಗಿದ್ದಾಳಲ್ಲ ನಿನ್ನ ಮುದ್ದಿನ ತಂಗಿ ಶಿಲ್ಪ, ಅವಳನ್ನು ಒಂದೇ ಒಂದು ರಾತ್ರಿ ನನ್ನ ಗಂಡನ ಮಂಚಕ್ಕೆ ಕಳಿಸು. ಅವಳನ್ನ ಕೇಳು, ನನ್ನ ಗಂಡನ ಗಂಡಸರ ಪವರ್ ಹೇಗಿತ್ತು ಅಂತ. ಮಾತಾಡಿದ್ರ ಮೆಟ್ಟ ಹರಿತಾವ. ಏ ಸವೆ, ನಿನ್ನ ಗಂಡನ ಬಗ್ಗೆ ನಾ ಮಾತಾಡಬಾರ್ದಾಗಿತ್ತು, ಅದು ನಂದು ತಪ್ಪ. ಮತ್ತೆ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ತಪ್ಪ. ಒಟ್ಟಿಲೆ ಮನೆಯವ್ರ ಸುದ್ದಿನ ಬೇಡ. ಇಲ್ಲಿ ಏನಿದ್ರು ನಂದೈತಿ ನಿಂದೈತಿ. ಬಾಪ ಕಬಡ್ಡಿ ಕಬಡ್ಡಿ. ಹೇ ಗೌಡ, ಗಂಡು ಮೆಟ್ಟಿದ ನಾಡು ಇದು. ಇದೇ ಗುಡದಲ್ಲಿ ಹುಟ್ಟಿದ ಜವಾರಿ ಹಣ್ಣ ಅದೀನಿ ನಾನು. ಇದೇ ಊರಿನಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ತೋಳಾಗ ವೀರ ರಾಣಿ ಕಿತ್ತೂರನ ಚೆನ್ನಮ್ಮನ ಶಕ್ತಿ ಹಡಗಕ್ಕೆ ಹೆಣ್ಣಿನ ತೋಳಾಗ. ಏಯ್, ಕಬಡ್ಡಿ ಅಷ್ಟೇ ಯಾಕ, ಖೋಖೋನು ಆಡ್ತೀನಿ. ಪ್ರಸಂಗ ಬಂದ್ರೆ ಚಿಲಿಪಿನೂ ಆಡ್ತೀನಿ. ಚಿನಿ ಎತ್ತಿ ಪನಿ ಹೊಡೆದ್ರೆ ಸಿಗಬಾರ್ದ ಜಗದಾಗ ಸಿಕ್ಕಂತ ಬಲು ಜೋಕೆ. ಹೇ ಗೌಡ, ಅದು ಏನ ಅಂತಾರಲ್ಲ, ರೊಕ್ಕಿದ್ರು ಸೊಕ್ಕು ಇರಬಾರ್ದು ಅಂತ. ಓಯ್, ಅಲ್ಲೇನ್ ನೋಡ್ತೀಯ? ಇಲ್ಲಿ ನೋಡು, ಬಡವರ ರೈತರ ಹೆಣ್ಣು ಮಕ್ಕಳು ಅಂದ್ರೆ ಏನಂತ ತಿಳಿದುಕೊಂಡಿಯೋ? ಭೋಗದ ವಸ್ತು ಅಂತ ತಿಳಿದುಕೊಂಡ್ರಿವ್ಯಾ? ಬಾ, ನಿಂದೈತಿ ನಂದೈತಿ, ಗಂಡಸಾಗಿ ಬಾರ್ಲ ಗೌಡ. ಉರುಪಿಗೆ ಹತ್ರ ನಾಯ ತಿರು ಚಂದ ಇರ್ತೈತಿ.
ನೀ ಎತ್ತಿದ್ರೆ ಚಂದ ಕಾಣಂಗಿಲ್ಲಲೇ ಸುಬ್ಬೆ ತಲೆಗೆ ಮಲ್ಲಿಗೆ ಮುಡ್ದು ಮನೆಯಲ್ಲಿ ಮುಸುರು ತಿಕ್ಕೋ ಹೆಣ್ಣು ಕಡೆ ನೀನು ನಿನಗ ಇಷ್ಟು ಸೊಕ್ಕಿರ್ಬೇಕಾದ್ರ ಇನ್ನ ತೊಡೆ ತೊಟ್ಟೆ ಮೀಸುತ್ತಿರುವ ಗಂಡಸು ಕಡೆ ನಾನು ನನಗೆ ಎಷ್ಟಿರಬಾರ್ದು ಏನೋ ದಾರೆ ಸಿಕ್ಕಿದೆ ಅಂತ ಕೇಳಿದೆ ಬರೋ ಆಸೆ ನಿನಗಿಲ್ಲ ಬೇಡೋ ಆಸೆ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋ ಕುದುರೆಕ್ಕಿಂತ ಕಷ್ಟಪಟ್ಟು ಓಡಿಸೋ ಕುದುರೆ ಬಾಳ ಮಜಾ ಕುದುರೆ ಬಲ್ವಲ್ಲ ಅಂತಿರ್ಬೇಕು ಓಡಿಸೋ ಸಾರಥಿ ಓಡಿಸ್ತೀನಿ ಹುಮ್ಮಸ್ನಾಗಿರ್ಬೇಕು ಒಂದು ಸಾರಿ ಕುದುರೆ ಮೇಲೆ ಸಾರಥಿ ಹತ್ತಿ ಚಾಟಿ ತಂದು ಹೊಡ್ತ ಕುದುರೆ ನಿಂತಲ್ಲ ಟಕ್ 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 ಅಂತ ಹೇಳ್ಬೇಕು ಬಾ ಕಬಡ್ಡಿನೂ ಕಲಿಸ್ತೀನಿ ಕುಸ್ತಿನೂ ಕಲಿಸ್ತೀನಿ ಏನು ಚಿನ್ಪನಿ ಕಲ್ಸದ್ರಾಗಂತ್ರು ಏನಿನ್ನವನು ಹಿಡ್ದವಳ ಹತ್ತಿನ ಕೈಲೇನ ಬಾ 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 हे प्रभु ये हरि राम कृष्ण जगन्नाथ प्रेमानंदी ये क्या हुआ गौड़प्पन गुद में पानी आ गया ಏ ನ್ಯಾನ್ಲೆ ಶಿವಪೂಜೆ ಕರಡಿ ಬಿಟ್ಟಂಗ ಹೇಳ ಅಲ್ಲಿ ಗೌಡ್ರ ಅಲ್ಲೇ ಹಿರಿಯರು ಕುಡ್ಯಾರ ಪಂಚಾಯತಿ ಕಟ್ಟಿ ಮ್ಯಾಗ ನಿಮ್ಮನ್ನ ಕರ್ಗ್ಯಾಕತ್ತಾರ ನೀವು ನೋಡಿದ್ರಿಲ್ಲ ಮಗ ಬ್ಲೂಟೂತ್ ಕನೆಕ್ಟ್ ಮಾಡಾಕತ್ತಾನ ಹಂಚಕ ಆದತಿ ದೋಸೆ ಬಿಡ್ಬೇಕು ಹೋಗಲ್ಲೇ ಏನಾರ ಹಂಚಕಾದ ದ್ವಾಸಿ ಬಿಟ್ಟಿನ ಹಂಚ ಪಡ್ಡ ಆಗ್ತದ ಹೊಡೆದ್ರ ನನ್ನ ಹಂಚು ಹೊಡಿತೈತಿ ಹ್ಮ್? ನೀವ್ ಹೋಗು ಏಯ್! ಗೌಡ್ರ ಏನ್ರಿ ಇದು ನಿಮ್ಗೆ ಕೆಲಸ ಏನ್ ರೊಕ್ಕ ಕೊಡ್ರಿ ಅಂತ ಜಗ್ಗ ಸಿಗ್ತಾವ್ ನಿಮಗ ಇದ್ರ ಮ್ಯಾಲೆ ಯಾಕ್ ನಿಮಗ್ ಕೊಟ್ಟು ಕಣ್ಣು? ತರೋಂಗಿದ್ರ ಇದ್ರಗಿಂತ 10 ಪಟ್ಟು ತರ್ತೀನಿ ಹ? ಆದ್ರೆ ನನ್ಗೆ ಹಿಂಗ ಬೇಕಲ್ಲೇ ಯಪ್ಪ ಏನ್ ತಿಂಡಿಗೆ ಅದ್ದನ ಗೌಡಪ್ಪ ಇವತ್ತಂತ ಗೌಡ್ರ ಏನ ನಿಮಗೆ ಇದ ಬೇಕಂದ್ರ ಅಂದ್ರ ಆಕಿನ ಗಂಡ ಧರ್ಮೇ ನಿಮ್ಮನ್ನ ಹರದ್ 12 ಮಾಡ್ತಾನವ 12 ಅಲ್ಲಿ 24 ಆದ್ರೂ ಇವತ್ತಿದು ಬೇಕಾ ಇಷ್ಟು ದಿವಸ ನೋಡ್ರಿ 3 ದಿವಸ ಕಾದೀನಿ ಇವತ್ತು ಹಿಡ್ದಾಳ ಇವ್ರನ್ನ ಹಿಡ್ದ ಬಿಡದ ಇವತ್ತಿಕ್ಕಿನ ಏನ ಮಾಡ್ತೀರಿ ತಗೊಂಡು ಯಾಕ ಇವತ್ತೊಂದಿನ ಅಟ್ಟ ನಿಮ್ದು ಹೆಣ್ಣರ ಕಟ್ಟ ಮಾಡೈತಿ ಹೋಲ್ ಬಿಡ್ರಿ ನೀವು ನಡ್ರಿ ಪಂಚಾಯತಿಗೆ ಹಾ ಈ ಆಡಮರಿ ತಗೊಂಡು ನಮ್ಮ ತೋಟದಾಗ ಕಟ್ತೀನಿ ನಡ್ರಿ ಈ ಆಡಮರಿ ತಂದು ನಮ್ಮ ತೋಟದಾಗ ಕಟ್ಲಿಲ್ಲ ಅಂದ್ರ ನನ್ನ ಕೈಯ ನೀ ಸಿಕ್ಕ ನಾವಲ್ಯ ಒಟ್ಟ ವಲ್ಯಾನ ಯಾಕ ಅದ್ರ ಹೆಸರು ತೆಗಿಯಕ ನನಗೆ ಒಂಥರ ವಾಂತಿ ಬಂದಂಗೆ ಆಗೈತಿ ಹೋರಿ ನೀವ ನಾ ಎಲ್ಲ ಕೆಲಸ ಮಾಡ್ತೀನಿ ಹೋರಿ ಎಸ್ಸವೇ ಗೌರ್ಯ ಬಂದನಂತ ಉಳ್ಕೊಂಡಿ ಇಲ್ಲ ಅಂದ್ರ ನಿನ್ನ ಗಿಂಡಿ ಕಾಣಲ್ಲ ಏಯ್ ಏಕಿ ನನಗ ಬಿಟ್ರೆ ನಿನಗೂ ಇಲ್ಲ ನನಗೂ ತಿರುಗುತ್ತಾಳಕೇನು ನೀ ಜಾಗ ಖಾಲಿ ಮಾಡು ಲೇಸುಬೇ ಮೂಗು ತಿರುಕೊಂತ ನೀನು ಮೂಗೊಟ್ಟು ಇಲ್ಲೇ ಬಿತ್ತಾನ ಹುಡ್ಕೋದು ನಾಣ ಬೆಳತಾನ ನಾಣ ಇಲ್ಲಿರೋವ ಅವ್ರೇನ್ ನಾಟಕ ನೋಡಕ್ ಬಂದ್ರ ಹೋಗ್ಕರಿ ಇನ್ನೊಂದರ ತಾಸ್ನ್ಯಾಗ ಏನ ಗೌಡಪ್ಪ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕಾರ ಹುಡುಕ್ಯಾಡ ಅವರು ಕೊಡ್ತಾರ ಬರೇ ಇಂಥದಾಗ ನಿಂತಿರ್ತೀನಿ ಮುಷ್ಯ ಸುಬೇ NMCಗೂ ನೀನು ಹಿಡ್ದು ಭೌಂಕ ಅನಿಸ್ತೀನಿ ಗೌಡ್ರ ಏನ್ಲೇ ಏನು ಅನ್ನಿಸ್ತೀರಿ ಭೌಂಕ ಅನಿಸ್ತೀನಿ ಆಕಿನ ಗಂಡ ನಿಮ್ಮನ್ನ ಹಿಡಿದು ಪುರ್ರ ಅನ್ನಿಸ್ತಾರ ಅವ ನಂದು ಹರಿದು 12 ಮಾಡಿದ್ರು ನನಗೆ ಹಿಡಿಯಕ್ಕೆ ಚಂದ ಇತ್ತೇನೆ ಪರ್ಫ್ಯೂಮ್ ವಾಸನೆ ಹೊಡ್ಕೊಂಡಳ ಪಾಗ ಅಲ್ಲವಾ ಆ ಗೌಡಪ್ಪ ಅಂತ ನನ್ನ ಮಗ ಅಂತ ಗೊತ್ತಿದ್ರು ಈ ಹಾದಿ ಮ್ಯಾಗ ಒಬ್ಬೇಕಿ ಬಂದಿಯಲ್ಲ ನಿನಗೆ ತಿಳಿಯಂಗಿಲ್ಲೇನವ್ವ ನೋಡಪ್ಪ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದೆ ಈ ನಿನ್ನ ಉಪಕಾರವನ್ನು ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ ತಮ್ಮ. ಏನಂದೇವ ತಮ್ಮ ಅಂದೆ ಅಂದ ಹಾಗೆ ನಿನಗೆ ತಂದೆ ತಾಯಿ ಅಕ್ಕ ತಂಗಿಯರು ಯಾರಿಲ್ವೇನಪ್ಪ? ಇದ್ರವ್ವ ಇದ್ರು ಇದ್ರ ಏನಾಯ್ತು? ಸತ್ ಹೋಗ್ಯಾರವ್ವ ಸತ್ ಹೋಗ್ಯಾರ ಸತ್ತು ಹೋದ್ರ? ಅವ್ರು ಹೆಂಗ ಸತ್ತು ಹೋದ್ರು? ಕೊಲೆ ಅವ್ವ ಕೊಲೆ ಕೊಲೆನಾ? ಯಾರಿಂದ ಕೊಲೆ ಆಯ್ತು? ಇದೇ ಶ್ರೀಕಾಂತ ಗೌಡನವ್ವ ಶ್ರೀಕಾಂತ ಗೌಡ 25 ವರ್ಷಗಳ ಹಿಂದೆ ನನ್ನ ತಂದೆ ಕೈಯನ್ನು ಕೊಲೆ ಮಾಡಿ ಅಷ್ಟೇ ಅಲ್ಲವಾ ನನ್ನ ಅಕ್ಕನ ಶೀಲಹರಣನು ಕೂಡ ಮಾಡಿದನವ ಈ ಪಾಪಿ ಗೌಡ. ನೋಡ್ತಮ್ಮ, ನಿನ್ನ ಜೀವನದಲ್ಲಿ ಇಂತಹ ಘೋರವಾದ ಘಟನೆ ನಡೆದ್ರು ನೀನು ಸುಮ್ಮನೆ ಕುಳಿತುಕೊಂಡಿರ್ವೇನಪ್ಪ?
ಯಾರವ್ವ ಸುಮ್ನ ಕುಂತಾರ? ಸರಿಯಾದ ಸಮಯ ನೋಡಿ ಆ ಗೌಡಪ್ಪ ಒಂದು ಮುಹೂರ್ತ ಫಿಕ್ಸ್ ಮಾಡಾಕ ನಾ ಬಂದೇನೆ. ನೋಡವ್ವ, ಈ ವಿಷಯ ನಿನ್ನ ಮುಂದೆ ಹೇಳಿನಿ, ನೀ ಯಾರ ಮುಂದೆ ಹೇಳಬಾರ್ದಂತ ನನಗ ಭಾಷೆ ಕೊಡವ್ವ. ಆಯ್ತಪ್ಪ, ಈ ವಿಷಯವನ್ನು ನಾನು ಯಾರ ಮುಂದೆ ಹೇಳುದಿಲ್ಲ ಅಂತ ನಿನಗೆ ಪ್ರಮಾಣ ಮಾಡಿ ಹೇಳ್ತೀನಿ. ಆಯ್ತಮ್ಮ. ಆದ್ರೆ ನೀನು ನಾನು ಒಂದು ಮಾತನಾಡಿಸಿಕೊಡಬೇಕು. ಏನವ್ವ ಅದು? ಆ ಶ್ರೀಕಾಂತ ಗೌಡ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದನೆಂದು ನನ್ನ ಮೈದನ ಅಥವಾ ನನ್ನ ಗಂಡನಿಗೆ ಈ ವಿಷಯವನ್ನು ತಿಳಿಸಬಾರದೆಂದು ನನಗೂ ಮಾತು ಕೊಡು. ಆಯ್ತವ್ವ, ನಿನ್ನ ಮಾತಿನಂತೆ ಆಗ್ಲಿ. ಬಾರವ್ವ, ನಿನ್ನ ಮನೆಗೆ ಬಿಟ್ಟು ಹೋಗ್ತೇನೆ. ಮಂಜು ಅಣ್ಣ ಸುರ್ಪುರ, ಅನಿಲನ ಬಿಜಾಪುರ ಬರ್ಬೇಕು.